ಅಷ್ಟು ರೀತಿ ಹೇಳಿನಿ. ಇದ್ಕೊಂಡ್ಲಿ ಅತ್ಲಾಗೆ ಇನ್ನೊಂದು ದಿವಸ ಹೋಗೋದು ಹೊತ್ತುಣ್ಕೆ ಬಾ ಮನೆಗೆ ಅಂತ. ಇದು ಬರಲ್ಲ ಹುಡುಗರನ್ನ ಕರ್ಕೊಬರಲ್ಲ, ನಾವು ಜೊತೆಗೆ ಬಿಟ್ಕೊಂಡಲ್ಲೇ ಅದೆಯಾ ಅಂತದ. ಅವರು ಬರಬೇಕಿತ್ತಪ್ಪ ಇಷ್ಟೊತ್ತಿಗೆ. ಸೀತಾ ಅಂತ ತಿಳ್ಕೊಳಲ್ಲ. ಹೇಳಿನಿ ನಾ ಬರ್ತೀನಿ ಹೊತ್ತಣಿಕೆ ಬಂದ ಒಂದು 8-9 ಗಂಟೆ ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬರ್ತೀನಿ ಅಂದಿದ್ದೆ. ಕಾಯ್ತಾ ಅದೇನ ಪಾಪ ಅಲ್ಲಿ. ಅದೇ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಬೇಕಾದ್ರೆ ಹೊತ್ತು ಲೆಕ್ಕ ಹಾಕ್ತಾರೆ, ಇಷ್ಟೊತ್ತಿಗೆ ಬರೋದನ್ನು ಹಂಗನು ಹಿಂಗನು ಅಂತ. ಸಾರಿ ಹೇಳಕ್ಕೆ ಹೋದ್ನೆ, ಮನೆ ಒಳಗೆ ಜಗಳ. ಮನೆ ಬೀಗ ಹಾಕ್ಕೊಂಡು ಹೋಗಿ ಅಂತದೆ. ನನ್ನ ಕೈಯಲ್ಲಿ ಇಲ್ಲಿ ತನಕ ಬೀಗ ಅಂತ ಹಾಕ್ಲ. ಏನು ಗತಿ ಸಾಯೋದು. ಆದರೂ ಹೋಗ್ತೀನಿ, ಆಗಿದ್ರಿಲ್ಲ ಸುಮ್ಮನೆ ಇರ್ತೀನಿ ಮನೇಲಿ. ಮತ್ತೆ ಅಂತ ಮಾಡೋದು ನಾನು. ಭಾರತಕ್ಕೆ ಇಲ್ಲೇ ಹಂಗಾರೆ ಗುಂಡಪ್ಪಣ್ಣವ್ರ ಮನೇಲಿ ಕೊನೆ ತೆಗೆದಿದ್ದಕ್ಕೆ ಅಲ್ಲಿ ಹೋಗ್ಯಾರ ಎಂಥದ್ದು. ನಾನೊಬ್ಬಳು ಒಂಚೂರು ಬೇಗ ಬಂದಿದ್ರು ಬರ್ಬೋದಿತ್ತು. ಹೋಗ್ತಾರಪ್ಪ, ಇವ್ರ ಮನೇಲಿ ಕೊನೆ ಇಲ್ಲಲ್ಲ, ಹಾಗಾಗಿ ಅಲ್ಲಿಗೆ ಹೋಗ್ತಾರೇನೋ. ಇಷ್ಟೊತ್ತಿಗೆ ಯಾರಿಗೆ ಬಂದೆ ಅಂತಾರು ಒಂಚೂರು ಇದು ಮಾಡ್ತಿರ್ತಿದ್ರು. ಕರಿಯನ್ನ ಅಂದರೆ ಏನು ರಕ್ಕಸ್ತಿ ಅದು ಏನು. ಸುಮ್ಮನೆ ನನ್ನ ದಸೆಯಿಂದ ಅವ್ರ ಮನೇಲಿ ಯಾಜ ಶುರು ಆಗ್ತದೆ. ಎಂತ ಮಾಡೋದು. ನೋಡೋಣ ಸಾರ್ದನ್ ಮೆಟ್ಟದ ಬಾಗ್ಲಲ್ಲಿ ಹಾಡೆ ಬಡ್ದಿದ್ದು ಒಂದು ಅಡ್ಡ ಇಲ್ಲ ಇಲ್ಲ ಮೆಟ್ಟು ಯಾರೂ ಇಲ್ಲ. ಅಲ್ಲ ಭಾರತಕ್ಕ ಎಂದಿನ ಮೆಟ್ಟು ಹಾಕಿಂದು ಓಡಾಡಲ್ಲ. ಪಾಪಣ್ಣ ಇಲ್ಲ, ಸಾರ್ನೇ ಇಲ್ಲ. ನೋಡೋಣ ಒಂದು ಧೈರ್ಯ ಮಾಡಿ ಕಾರೀತೀನಿ. ಭಾರತಕ್ಕ ಭಾರತಕ್ಕ ಭಾರತಕ್ಕೆ ಇದ್ದೀರಂದ್ರೆ ಪ್ರೇಮ್ ಕರ್ದಂಗೆ ಆಗ್ತದಪ್ಪ. ಯಾರು ಪ್ರೇಮ್ಗನೆ? ಇದ್ದೀನಿ ನಾ, ಇಲ್ಲೇ ಒಳಗೆ ಇದ್ದೀನಿ. ಬಾ ಪ್ರೇಮ, ಬಾರೆ ಒಳಗೆ ಬಾರೆ. ಸಾಕು ದೇವ್ರೆ, ಭಾರತಕ್ಕೆ ಇದ್ದೀರನ? ನಾ ಒಂದು ಎಂಥ ಒಳಗೆ ಬರೋದು, ಒಂಚೂರು ಹೆರ್ಗೆ ಬರ್ತೀರಾ ಭಾರತಕ್ಕ? ಇಲ್ಲೇ ಇದ್ದೀನಿ, ನಿಮ್ಮನೆ ಗೇಟ್ ಬಿಡ್ದಲ್ಲೇ ಇದ್ದೀನಿ. ಚೂರು ಹೆರ್ಗೆ ಬರೋಕೆ ಆಗ್ತದ? ಈಗಷ್ಟೇ ಒಳಗೆ ಬಂದಿದ್ದೆ ಪ್ರೇಮ ನಾನು. ನೀ ಬಾ, ಮನೇಲಿ ಯಾರು ಇಲ್ಲ, ಬಾರೆ ಒಳಗೆ ಬಾ. ನೀ ಎಂತಕ್ಕೆ ಒಳಗೆ ಬರೋಲ್ಲ ಅಂತೀಯ ಅಂತ ಗೊತ್ತು ನನಗೆ. ಯಾರು ಇಲ್ಲ, ನೀನು ಬಾ ಪ್ರೇಮ, ಒಳಗೆ ಬಾರೆ, ಇಲ್ಲೇ ಕೂತ್ಕೊಂಡು ಮಾತಾಡೋಣ. ಮನೇಲಿ ಯಾರು ಇಲ್ಲದೆ ಇದ್ರು ಬರೋ ಹೊತ್ತಾತೇನ ಮರ. ನಾನೇ ತಪ್ಪು ಮಾಡ್ಕೊಂಡಿದ್ದು ಒಂಚೂರು. ಆವಾಗಲೇ ಬರಬೇಕಿತ್ತು. ನನ್ನ ಹೊರಬಿ ಇರ್ತಾವಲ್ಲ ಹೇಳಿ ಹೊರಡ್ಬೇಕು ಅಂದಷ್ಟೊತ್ತಿಗೆ ಹೊರಡಕ್ಕಾಗ್ತದನ. ಇಲ್ಲೇ ಇದ್ದಿದ್ರೆ ಮನೆ ಅದ್ರ ಕಥೆಯೇ ಬೇರೆ. ಇಷ್ಟು ಗೋಳಾಡೋದೇ ಬೇಡ ಇತ್ತು. ಹೊಚ್ಚ ವಾಸಗಳು ನೋಡ್ದಂಗೆ ನೋಡ್ತದಲ್ಲ. ಇಲ್ಲೇ ಇದ್ದೆ, ಈಗ ಹಚ್ಚಿಗೆ ಹೋಗಿನಿ ಅಷ್ಟೇಯ. ಹೋಗು ಅಟ್ಲೆ ಹೋಗಿ ನೀನು. ಹಂಗೆ ಒಂದೊಂದು ದಿನಕ್ಕಾರು ತಿನ್ನಕ್ಕೆ ಅಂತಾರೆ ಒಂಚೂರು ಹಾಕಿನಿ ನಾನು. ಯಾನ ಇಟ್ಕೊಂಡಿಯಾ? ಭಾರತಕ್ಕೆ ಏನ ಕೂತ್ಬಿಟ್ಟಿರಿ ಇಷ್ಟೊತ್ತಿಗೆ? ಯಾರಿಗೆ ಬಂದಲ್ಲೇ ಅಂತಾರೋ ಗಿಡ ಪಡ ಇದು ಮಾಡ್ತಿರ್ತಿದ್ರಿ. ನಾ ಅದೇ ಒಂದಾದ್ಮೇಲೆ ಇಷ್ಟೊತ್ತಿಗೆ ಬಂದೆ, ಹೆರ್ಗಿಂದ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ನಿಮ್ಮ ಸೊಸೆ ಬರೋ ಹೊತ್ತಾತೇನ ಮರ. ಕಡೆಗೆ ನನ್ನ ದಸೆಯಿಂದ ನಿಮ್ಮ ಮನೇಲಿ ಅಂತ ಕ್ಯಾಜ. ಮತ್ತೆ ಹುಷಾರಿದ್ದೀರ ಭಾರತಕ್ಕ? ಹುಷಾರಿದ್ದೀನಿ, ಹುಷಾರಿಲ್ಲದೆ ಅಂತಾಗಿದೆ. ಇಚ್ಚಿ ಕೂತ್ಕ, ಬಾ ಕೂತ್ಕ ಇಚ್ಚಿಗೆ. ಒಂದು ಪಕ್ಷ ಸಾರ್ದು ಬಂದರೆ ಎಂತ ಆತದ ಪ್ರೇಮ? ಯಾಕೆ ಹಿಂಗೆ ಮಾಡ್ತೀರೇನೋ ನೋಡಿ ಇಬ್ರಿಗಿಬ್ರುವ. ನರೆ ಹೊರೆ ಅಂದಮೇಲೆ ಒಂದು ಮಾತು ಬರ್ತದೆ ಹೋಗ್ತದೆ. ಎಷ್ಟೋ ಸದೇ ಮಚ್ಚರ ಸಾಸ್ತ ಇರೋದೆ. ದಿನ ಬೆಳಗಾದ್ರೆ ಒಬ್ಬರು ಮಕ್ಕ ಒಬ್ಬರು ನೋಡ್ಬೇಕು. ಅಲ್ಲ ನಮ್ಮನೆ ಸಾರ್ದಗಾರ ಈಗೆಲ್ಲ ಹಿಂಗೆ ಹೋಗ್ತದೆ ಬರ್ತದೆ ಅನ್ನೋದು ಬಿಟ್ಟರೆ ಜನ ಬಳಕೆ ಕಮ್ಮಿ. ಅದಕ್ಕೆ ಹೋಗೋದು ಬರೋದು ಎಲ್ಲ ಕಮ್ಮಿ. ನಿಂಗೆ ಹಂಗನೆ ಎಷ್ಟು ಊರು ನೋಡಲ್ಲ, ಎಷ್ಟು ಮನೆಗೆ ಹೋಗಲ್ಲ ನೀನು, ಎಷ್ಟು ಜನರ ಹತ್ರ ಮಾತಾಡಲ್ಲ. ನೀನಾರ ಒಂಚೂರ ತಿಳ್ಕೊಬಾರ್ದನೆ ಪ್ರೇಮ. ಅಲ್ಲ ನಾನು ಕೂಲಿನಲ್ಲಿ ಮಾಡೋಣ ಅಂತ ಭಾರತಕ್ಕೆ ನನಗೆ ಹೇಳ್ತಾರೆ ಅಂತ ತಿಳ್ಕೊಬೇಡ ನೀನು. ನಮ್ಮನೆಯಲ್ಲೂ ಒಬ್ಳಿಗೆ ಹೇಳ್ತಾನೆ ಇರ್ತೀನಿ, ನನಗೂ ಸಾಕಾಗಿ ಹೋಗಿದೆ ಹೇಳಿ ಹೇಳಿ. ಬಾ ಬಾ ನಿಂತ್ಕೊಂಡೆ ಇದ್ದೀಯಲ್ಲ, ಈಚೆ ಕೂತ್ಕ ಬಾ.
ಥಾ ಇಲ್ಲ ಪಾರ್ವತಕ್ಕ, ಇಲ್ಲ, ನೀವು ಹಂಗೆ ಲೆಕ್ಕ ಹಾಕಲೇಬೇಡಿ. ಮಚ್ಚರ ಏನಿಲ್ಲಪ್ಪ, ನಾನು ಯಾರು ಅಂತ ಮಚ್ಚರ ಸಾರ್ಸಕ್ಕೆ ಹೋಗೋದ್ರಿ. ನನ್ನ ಗಂಡು ಹಿಂಗಿದ್ದ ಸಗಣಿ ತಿನ್ನೋ ಕೆಲಸ ಮಾಡಿರಲ್ಲ ಹೇಳಿ, ಯಾರಿಗಾರು ಸಿಟ್ಟು ಬರೋದೇಯ. ಅದಕ್ಕಂಕನು ಮೊದಲೇ ನನ್ನ ಕಂಡ್ರಾಗಲ್ಲ. ಈಗ ಇಂಥೊಂದು ಇದಾದಾಗ ಮತ್ತೆ ಸುಮ್ಮನೆ ಅದೇನಾರು ಹೇಳೋದು, ನಿಮ್ಮ ಮನ್ಸಿಗೆ ಬೇಜಾರಾಗೋದು, ನಾನೇನು ತಿಳ್ಕೊಳಲ್ಲಪ್ಪ. ಯಾರೇನು ಹೇಳಿದ್ರು ಒಂದು ಪೆಟ್ಟು ಹೊಡೆದ್ರು ತಿನ್ನೋ ಲೆಕ್ಕದಲ್ಲಿದ್ದೀನಿ ನಾನೀಗ. ನನ್ನ ಪರಿಸ್ಥಿತಿ ಅಲ್ಲಿಗೆ ಬಂದದ್ದು ಭಾರತಕ್ಕ, ಏನು ಮಾಡೋದು ಹೇಳಿ. ಯಾಕೆ ಪ್ರೇಮ ಬೇಜಾರಲ್ಲಿ ಮಾತಾಡ್ತಿದ್ದೀಯಲ್ಲ? ನಾಗಪ್ಪ ಹೆಂಗದಾನೆ? ನಿನ್ನೆ ಕೊನೆ ತೆಗಿಯಕ್ಕೆ ಹೋಗಿದ್ನಂತಲ್ಲೇ ಗುಂಡಪ್ಪಣ್ಣವ್ರ ಮನೆಗೆ. ನಮ್ಮನೆಗೆ ಬರ್ಗಿರಲ್ಲ ಅಂತ ಏನಾರು ಹೇಳಿದ್ನ? ನೀನು ಹಿಂಗೆ ದುಡ್ಡು ಮುರೆ ಹಾಕ್ತಾರೆ ಅಂತ ಎಂತ ಕೇಳಕ್ಕೆ ಹೋಗಿದ್ದೆ? ಅದಕ್ಕೆ ಇದು ಮಾಡೋದ್ನೇನ? ಹೋಗಲಿ ಬಿಡು, ನೀನು ಅದಕ್ಕೆ ತಲೆ ಕೆಡಿಸ್ಕಿಬೇಡ. ಎಂತ ಮಾಡ್ತಿ ನೀನಾರು, ಎಂತ ಮಾಡ್ತಿ? ನಿಂಗ್ಸಿ ಎಷ್ಟಂತ ತಲೆ ಕೊಡೋಕ್ಕಾಗ್ತದೆ ಹೇಳು? ಇವನ್ನೆಲ್ಲ ಅನುಭವಿಸ್ಬಿಟ್ಟಿದ್ದೆ ಮಾರತಿ ನಾನು. ನೀನು ಬೇಜಾರು ಮಾಡ್ಕಿಬೇಡ, ಸುಮ್ಮನಿರು. ಬೇಜಾರು ಮಾಡ್ಕಿಣೋದು ಒಂದೇ ನನ್ನ ಹಣೆಯಲ್ಲಿ ಬರೆದಿದ್ದು ಭಾರತಕ್ಕ, ಅದು ಒಂದೇ ನನ್ನ ಹಣೆಯಲ್ಲಿ ಬರೆದಿದ್ದೇನು. ನನ್ನ ಜೀವನ ಅಂತ ಹಿಂಗಾಗತ್ತ. ಆ ಮಕ್ಳಿಗಾರು ಒಂದು ಒಳ್ಳೇದಾಗಲಿ ಅಂಥೇಳಿ ದಿನ ದೇವರಿಗೊಂದು ಕೈ ಮುಗಿಯೋದು. ನಂಗಾಗಿ ನಾ ಎಂಥದನ್ನ ಕೇಳಲ್ಲ ಭಾರತಕ್ಕ, ಈಗ ಸಾಕಾಗಿ ಹೋಗಿದೆ. ನನ್ನ ಹಂಗಿದ್ದು ಒಂದು ಜನ್ಮ ಯಾವ ಹೆಣ್ಣಿಗೂ ಬೇಡ ಅಂತ ಕಾಣ್ತದೆ. ಎಷ್ಟಂತ ಗೋಳಾಡೋದ್ರಿ ಭಾರತಕ್ಕ, ಎಷ್ಟಂತ ಗೋಳಾಡೋದ್ರಿ. ನೀವು ಕಾಣೋದಕ್ಕೆ ನಾನೇನಾರು ಒಂದು ಗಳಿಗೆ ಕೂರ್ತೀನ ಹೇಳಿ, ಒಂದು ಗಳಿಗೆ ಕೂರ್ತೀನ? ಅಂಥದ್ರ ಮಧ್ಯೆ ಇಂಥದ್ದೊಂದು ಇದನ್ನು ಮಾಡಿ ಈಗ ನೋಡಿ, ನಮ್ಮ ಮನೇಲಿ ದಿನ ಬೆಳಗ್ಗೆ ಸಾಯಂಕಾಲ ದೇವ್ರ ತಲೆ ಮೇಲೆ ಹೂ ತಪ್ಪಿದ್ರು ನಾನು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಐಮಲ್ಲಿ ಶಾಪ ಹಾಕೋದು ಬಿಡಲ್ಲ. ಎಲ್ಲ ನನ್ನ ಮಕ್ಕಳ ಮರಿಗೆ ಹತ್ತು ಹೊಡ್ತದ ಅಂತ ನಂಗೆ ಅದೇ ಯಾತೆ ಈಗ ಭಾರತಕ್ಕ. ಅದ್ರ ಮಧ್ಯಕ್ಕೆ ಅಂತ ಹೇಳ್ತೀರೇನು? ಈ ಮನುಷ್ಯ ಒಂದು ಜಾತಿ ನನಗೆ ಮೈ ಕೈನೋ ಹೊಟ್ಟೆನೋ ಅದನೋ ಇದನೋ ಅನ್ನೋದ್ರೆ ಸುಳ್ಳ ಹೇಳ್ತಾರೋ ಬದ್ದಾಗಿ ಹೇಳ್ತಾರೋ ನಂಗೆ ಒಂದೂ ಗೊತ್ತಾಗಲ್ಲ. ಅವಾಗೆಲ್ಲ ಸುಮಾರು ಸತಿ ಹೇಳೋರು ಹಿಂಗೆ, ಆದರೆ ಈಗ ಸ್ವಲ್ಪ ಬೊಗ್ಗೆ ಆದಂಗೆ ಆಗಿದೆ, ಭಾಳ ಸುಸ್ತಾಗ್ಯಾರೆ. ನಿನ್ನೆ ಕತ್ಲಿಗೆ ಮಗನ ಜೊತೆ ಮುಲ್ಕಿಂಡು ಹೇಳ್ತಾ ಇದ್ದಾರೆ ಭಾರತಕ್ಕ, ಘನ ಆಗಿ ಓದ್ಬೇಕು ಆತ, ನಾ ಇರಲಿ ಇಲ್ಲದೆ ಇರಲಿ ಘನ ಆಗಿ ಓದಿ ಒಳ್ಳೆ ಹೆಸರು ತಗೋಬೇಕು ಅಂತ ಹೇಳ್ತಾ ಇದ್ದಾರ್ರಿ. ಅವರಿದ್ರ ನಾನು ಏನೂ ಹೇಳ ಬೈದೆ, ಈ ಥರದ ವಕಂತ್ರಸ ಮಾಡ್ತಾರೆ ಅಂತ. ಆದರೆ ನನ್ನ ಹೊಟ್ಟೆ ಒಳಗೆ ಎಷ್ಟು ಚಳಿ ಹೋಗ್ತು ಅಂತ ನಂಗೆ ಮಾತ್ರ ಗೊತ್ತು ಭಾರತಕ್ಕ. ಎಷ್ಟೊತ್ತಿಗೆ ಬಂದು ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೇಳಿ ಕಾಯ್ತಾ ಇದ್ದೆ. ನಾ ಇನ್ನು ಯಾರ ಹತ್ರ ಹೇಳ್ಕೊಂಡ್ಲಿ ನೋಡೋಣ ಹೇಳಿ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ರಿ ನನಗೆ. ಮೊನ್ನೆ ಆಸ್ಪತ್ರೆಗೆ ಕರ್ಕೊಂಡು ಬಂದೇನೆ, ಮಾತ್ರೆ ಕೊಟ್ಟರೆ ಇದ್ರಲ್ಲಿ ಕಮ್ಮಿ ಆಗದೆ ಇದ್ರೆ ಮತ್ತೆ ಬಲ್ಲಿ ಅಂದಾರೆ. ಇನ್ನೊಂದಿಲ್ಲಿ ಹುಡುಗನ್ನೇ ನಾನು ಕೈಕಾಲು ಹಿಡಿಬೇಕು, ಮತ್ತೇನು ಬೇರೆ ಮಾರ್ಗ ಇಲ್ಲ ನನಗೆ. ಇನ್ನೆಂತ ಮಾಡೋದು, ಮಣಿಪಾಲಿಗೆ ಹೋಗಿ ತೋರಿಸ್ಕಿ ಬಾ, ಎಷ್ಟು ಖರ್ಚಾಗ್ತದೋ ಅಷ್ಟು ಕೊಡ್ತೀನಿ ಅಂತ ಹೇಳ್ಬೇಕು ಅಂತ ಇದ್ದೀನಿ. ಮತ್ತೆ ಏನು ಮಾಡೋದು ಹೇಳಿ? ಸಣ್ಣಮ್ಮನ ಹತ್ರ ಎಲ್ಲ ಹೇಳ್ತಿದ್ದೆ. ಈಗ ಪಾಪ ಅವರದ್ದೇ ಅವ್ರಿಗೆ ತಲೆ ಬಿಸಿ ಹೆಚ್ಚಾಗಿದೆ. ಅದ್ರ ಮಧ್ಯಕ್ಕೆ ಇದನ್ನೊಂದು ಹೇಳಿದ್ರೆ ಏನು ತಿಳ್ಕೊಳಲ್ಲ ಹೇಳಿ? ಅವರು ದುಡ್ಡು ಕಾಸು ಬೇಕು ಅಂತಲೇ ಪ್ರೇಮ್ ಹೇಳ್ತದೆ ಅಂತ ತಿಳ್ಕೊತಾರೇನ ಅಂತ ಅವ್ರ ಹತ್ರನೂ ಹೇಳಲ್ಲ ನಾನು, ಬಾಯಿ ಬಿಡಕ್ಕೆ ಹೋಗ್ಲ. ಏನು ಹೇಳದೆ ಅಪ್ಪ, ನಾ ಏನು ಹೇಳಲಿ ಹೇಳು? ಬರೀದೇ ಹೋಗಕ್ಕ. ಭಗವಂತ ಏನಂತ ಬರ್ದಾನ ನಿನ್ನ ಹಣೆಯಲ್ಲಿ? ಕಾಲ ಮುನ್ನೋದಿನ್ನು ಇದೇ ಆಗಿ ಹೋತಲ್ಲ ಹೇಳು. ಆಗಲಿ, ಧೈರ್ಯ ಕಳ್ಕೊಬೇಡ, ಧೈರ್ಯ ಕಳ್ಕೊಬಾರ್ದು ಯಾವುದೊಂದು ಕಾರು. ಕಷ್ಟ ಬಂದವರಿಗೆ ಕಷ್ಟ ಬರೋದು, ಆದರೆ ಒಂದಲ್ಲ ಒಂದಿನ ಅಯ್ಯೋ ಇಂಥ ಕಷ್ಟಪಟ್ಟಿದ್ನೋ ನಾನು ಅಂತ ಕೂತ್ಕು ಜ್ಞಾನ ಮಾಡಬೇಕು. ಅಂಥ ಒಳ್ಳೆ ದಿನವೂ ಬರ್ತದೆ. ಈಗಲ್ದಿದ್ರೆ ನಿನ್ನ ಮಕ್ಕಳು ಕಾಲಕ್ಕಾರು, ನಿಂಗೂ ಘನ ದಿನ ಬರ್ತದೆ, ನೀನು ಹೆದರಬೇಡ. ಈಗ ಸ್ವಲ್ಪ ಗೋಳು, ಎಂತ ಮಾಡೋದು? ಗೋಳು ಆಡಬೇಕು. ಕೆಲಸ ಮಾಡು, ನೀನು ಹೇಳಿದ್ದೆ ಸಮ, ಮಣಿಪಾಲಿಗೆ ಕರ್ಕೊಂಡು ಹೋಗೋದೇ ಒಳ್ಳೆಯದು. ಅವನೆಲ್ಲಿ ಹುಡುಗನ ಹತ್ರ ಹೇಳಿದ್ರೆ ಅವೇನಲ್ಲ ಅಂತ ಹೇಳಲ್ಲ. ಅದು ಒಂದು ಕೆಲಸ ಆಗಿದೆ ಪ್ರೇಮ. ಈ ಸರಿ ಟೇಷನಲ್ಲಿ ಸುಮಾರು ದಿನ ಇದ್ನಲ್ಲೇ,
ಸುಮಾರು ದಿನ ಇದ್ದ, ಹೊತ್ತಿನ ಹೊತ್ತಿಗೆ ಊಟ ತಿಂಡಿ ಕೊಟ್ಟಾರೋ ಬಿಟ್ಟಾರೋ, ಇವು ತಿಂದಾನ ಬಿಟ್ಟಾನ, ಅದು ಅವನಿದಾಗಿ ಹೋಗಿ ಏನು ಹಾಳು ಹೊಟ್ಟಿಗೆ ಆ ಥರ ಕುಡ್ದಾನೆ, ಹೊಟ್ಟೆ ಪೊಚ್ಚೆಲ್ಲ ಸುಟ್ಟೆ ಹೋಗ್ಯದೆ ನನ್ನ ಅಂದಾಜು. ನಾವು ಹೊಡಿತಾ ಎಲ್ಲರೂ ಆಯಕ್ಕೆ ಬಿದ್ದದೋ ಎಂಥದೋ, ಒಳಪೆಟ್ಟಾದರೆ ಹೆಂಗೆ ಗೊತ್ತಾಗ್ತದೆ? ಹೊರಗಿಂದ ಕಾಣಲ್ಲ, ಒಳಗೆ ನೋವು ಅನ್ಭವಿಸೋರಿಗೆ ಮಾತ್ರ ಗೊತ್ತಾಗೋದು. ಇಷ್ಟು ರೀತಿ ಹೇಳ್ತಾನೆ ಅಂದರೆ ಹೌದು ಇರ್ಬೋದು. ನೋಡೋಣ ಎಂತ ಮಾಡೋದಂತ ಅವನಿಲ್ಲ ಹತ್ರ ನಾನು ಹೇಳ್ತೀನಿ. ಅಲ್ಲ, ನಾ ಹೇಳ್ಬೇಕು ಅನ್ನೋದೇ ಇಲ್ಲಪ್ಪ. ನೀ ಹೇಳಿದ್ರೆ ಅವನು ಬರ್ತಾನೆ, ಕರ್ಕೊಂಡು ಹೋಗಾನ. ಸುಮ್ಮನೆ ಹೆದರ್ಬೇಡ ನೀನು. ಈಗ ಒಂಚೂರು ಜೀವ ಬಂದಂಗೆ ಆಗ್ತದೆ ಪಾರ್ವತಕ್ಕ. ನಂಗೆ ಮತ್ತೇನಲ್ಲ ಅಯ್ಯ, ಅಷ್ಟಲ್ಲದೆ ಹೇಳಾರೆ, ಯಾರ ಮನೆಗೆ ಕೊನೆ ತೆಗಿಯೋಕ್ಕೆ ಹೋಗಲಿ ಬಿಡಲಿ, ಪಾಪಣ್ಣರ ಮನೆಗೆ ಹೋಗ್ಬೇಕು. ಮತ್ತೆ ಇದು ಅಂದೆ ಹೇಳಿದ್ನಲ್ಲ ನಿಮ್ಮ ಹತ್ರ, ಅದಕ್ಕೂ ನೀವು ಹೋಗಲೇಬೇಕು, ಅವನಿಗೆ ತೊಂದರೆ ಕೊಡೋಂಗಿಲ್ಲ, ಕೊಟ್ಟರೆ ನಮ್ಮ ಮನೆ ಕೆಲಸ ಬಿಡಿಸ್ತೀನಿ ಅಂತ ಹೇಳ್ಯಾರೆ ಪಾರ್ವತಕ್ಕ. ಈಗ ನಿಮ್ಮ ಮನೆ ಕೊನೆ ತೆಗಿಯೋಕ್ಕೆ ನಾಳೆ ಬರ್ತೀನಿ ಅಂದರೆ ಬರೋಲ್ಲ ಅಂತ ಏನು ಹೇಳಲ್ಲ. ಅದರ ಜೀವಕ್ಕೇನು ಹೇಳಿದೆ ಇದ್ರೆ ಹೆಂಗೆ ಬರ್ತಾರೆ ಪಾರ್ವತಕ್ಕ? ಈ ಕಡೆಗೆ ನೀ ಕೆಲ್ಸಕ್ಕೆ ಬರೋದೇ ಬೇಡ ಅಂದ್ರೆ ನಾನು ಏನು ಗತಿ ಸಾಯ್ಲಿ? ಎಲ್ಲಿಗೆ ಹೋಗಲಿ ನಾನು? ಇಲ್ಲ ಪ್ರೇಮ, ರಘುವೀರಣ್ಣ ಹಂಗೆ ಅಂತ ಕೇಳ್ತಾರೆ. ಅವ್ರೇನು ತಿಳುವಳಿಕೆ ಇಲ್ದಿದ್ದ ಮನ್ಸೇನೇ, ಗೊತ್ತಾಗ್ತದೆ ಅವ್ರಿಗೆ. ಕಾಯಿಲೆ ಕಸಾಲೆ ಏನು ಹೇಳಿ ಕೇಳಿ ಬತ್ತವ. ನಾಳೆ ಜೀವ ಕೂಡಿದ್ರೆ ಬರಲಿ ನಾಗಪ್ಪ, ಇಲ್ಲಿದ್ರೆ ಬರೋದು ಬೇಡ. ಭಾಳ ಒತ್ತಂಕೆ ಮಾಡಬೇಡ ನೀನು. ಅವನ ಜೀವದೊಳಗೆ ಏನಾತ ಅದೆಯೋ ನಮಗೆ ಅಂತ ಗೊತ್ತಾಗ್ತದೆ. ಅವನಾಗ ಅವನೇ ಹೋಗ್ತೀನಿ ಅಂತ ಬಂದರೂ ಬರಲಿ, ಇಲ್ದಿದ್ರೆ ನೀನು ಇದು ಮಾಡಬೇಡ. ನಾ ಪಾಪಣ್ಣಗೆ ಹೇಳ್ತೀನಿ, ತಲೆ ಕಿಸ್ಕಿಬೇಡ ನೀನು ಅದಕ್ಕೆ. ಸಾಕು ದೇವ್ರೆ, ಸಾಕು ಪಾರ್ವತಕ್ಕ, ಇಷ್ಟೊಂದು ಧೈರ್ಯ ಹೇಳಿದ್ರಲ್ಲ, ಸಾಕು ನನಗೆ. ನಾ ಇನ್ನು ಹೋಗ್ತೀನತ್ತ, ಸಾರು ಬರೋರೊಳಗೆ ನಾ ಹೋಗ್ತೀನಿ ಮಾರ. ತಾಡಿ ಅಂತ ಹೋಗ್ಬೋದ? ಒಂದು ದೊಡ್ಡ ಕುಡಿಯೋಕೆ ಅಂತಾರೆ, ಕುಡ್ಕೊ ಹೋಗ್ಬೋದ? ಎರಡು ಕೊಡ್ಬೋದವೆ. ಮೀನು ಸಾರು ಮಾಡಿದ್ದೆ ಇವತ್ತು, ಒಂದು 2 ಕೊಡು ತಿನ್ಕೊಂಡು ಹೋಗ್ಬೋದು. ಬಾ ತಿನ್ಕೊಂಡು ಹೋಗ್ಬೋದು, ಏನಾಗಲ್ಲ. ಸಾರು ಬಂದರೂ ಒಂದು ಪಕ್ಷ ಏನಾಗಲ್ಲ. ಬಾ ನೀನು.